ನಮಸ್ಕಾರ. ಕರ್ನಾಟಕದ ನಾಡಿನ ಸಮಸ್ತ ಜನತೆಗೆ ಇವತ್ತಿನ ದಿನ ಮೊಹರಂ ಹಬ್ಬ ಇರೋದ್ರಿಂದ ನಾಳೆ ಮೊಹರಂ ಹಬ್ಬ ಅದ. ಇವತ್ತು ಮಂಗಳವಾರದಿಂದ ವ್ಲಾಗ್ ಅದಿದ್ದು. ನನಗೆ ಕಂಟಿನ್ಯೂ ಆಗಿ ವಿಡಿಯೋ ಮಾಡೋದಾಗವಲ್ತೆ, ಯಾಕಂದ್ರೆ ನಂದು ಕೆಲಸದ ಒತ್ತಡ ಜಾಸ್ತಿ ಅದ. ನಾ ಇಲ್ಲಿ ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿನಿ ನೋಡ್ರಿ. ಮಾದ್ಲಿ ಮಾಡಿ ಕೊಡಬೇಕಾಗಿತ್ತು. ಮಾದ್ಲಿ ಮತ್ತು ಒಗ್ಗರಣೆ ಅನ್ನ ಮಾಡಿ ಕೊಡ್ತೀವಿ ಇವತ್ತು. ಮತ್ತು ಮರುದಿವ್ಸ ದಪ್ಪನ ಮಾಡೋ ದಿನ ಮುಂಜಾನೆ ಚೌಂಗೆ ಮಾಡಿ ಕೊಡ್ತೀವಿ. ಈಗ ನಾನು ಇಲ್ಲಿ ಮಾದ್ಲಿ ಮಾಡಾಕತ್ತೀನಿ. ಗೋಧಿ ಹಿಟ್ಟು ನಾದ್ಕೊಂಡು ಇಟ್ಕೊಂಡಿದ್ದು ಅಷ್ಟೇ, 2 ಚಪಾತಿ ದಪ್ಪನ ಆಗುವಂಥದ್ದು. ಈಗ ಇದನ್ನು 2 ಭಾಗ ಮಾಡಿ 2 ದಪ್ಪಗೆ ಚಪಾತಿ ಮಾಡ್ಕೊತೀನಿ ರೀ. ನಾನು ಚಪಾತಿ ಮಾಡಿಕೊಂಡು ಆಮೇಲೆ ಅದಕ್ಕೆ ಮಿಕ್ಸರ್ಗೆ ಹಾಕ್ತೀನಿ. ಆಯಿ ಮತ್ತು ಮಾದ್ಲಿ ಮಾಡಿ ಬಾನ ಕೊಡೋ ಸಲುವಾಗಿ ಅಂಥೇಳಿ ಮತ್ತು ಬೇರೆ ಹಿಟ್ಟು ಬಿಸ್ಕೊಂಬರ್ತಿದ್ಲು ಗೋಧಿ ಹಿಟ್ಟು. ಆದ್ರೆ ನನಗೆ ಕೆಲಸದ ಒತ್ತಡ ಜಾಸ್ತಿಯಾಗಿ ನಾನು ಅಭಿ ಸಲುವಾಗಿ ಏನು ಕೆಲಸ ಆಗವಲ್ತು. ಹಾಗಾಗಿ ಮನ್ಯಾಗ ಅದ ಇದ್ದಿದ್ದು ಗೋಧಿ ಹಿಟ್ಲೇ ನಾನು ಇಲ್ಲಿ ಮಾದ್ಲಿ ಮಾಡ್ಲಾಕತ್ತೀನಿ ರೀ. ಮಾದ್ಲಿ ಮಾಡಿ ಮತ್ತು ಒಗ್ಗರಣೆ ಅನ್ನ ಮಾಡಬೇಕು. ಈಗ ಸಾಂಕ್ರಾಮಿಕ ರೋಗಗಳು ಜಾಸ್ತಿ ಹರಡ್ತಾವಲ್ಲ ಮಳೆಗಾಲದಿಂದಾಗ, ಹಾಗಾಗಿ ಡೆಂಗ್ಯೂ, ಮಲೇರಿ, ಟೈಫಾಯ್ಡ್ ಇವು ಭಾಳ ಹರಡ್ಲಿಕ್ಕತ್ತಾವು. ಅದ್ರ ಸಲುವಾಗಿ ನಮ್ಗೆ ಡೆಂಗ್ಯೂ ಪ್ರಕರಣದ ಏನು ಇದಿರ್ತಲ್ಲ, ಹೆಂಗೆ ಹರಡ್ತದೆ ಮತ್ತು ಯಾವ ರೀತಿಯಾಗಿ ನಾವು ಜನರಿಗೆ ಅದ್ರ ಬಗ್ಗೆ ಅರಿವು ಮೂಡಿಸ್ಬೇಕನ್ನೋದು ನಮಗೆ ತರಬೇತಿ ಇತ್ತು ಪಂಚಾಯತಿ ಒಳಗೆ. ಅದು ಯೂಟ್ಯೂಬ್ ಲಿಂಕ್ ಮುಖಾಂತರ ಅಲ್ಲಿ ಸ್ಕ್ರೀನ್ ಮ್ಯಾಗ ಅಂದ್ರೆ ಗೋಡಿ ಮೇಲೆ ಸ್ಕ್ರೀನ್ ಮ್ಯಾಗ ತೋರಿಸ್ತಾರೆ ಅದು ವಿಡಿಯೋನ. ಅವ್ರು ಲೈವ್ ಆಗಿರ್ತದೆ. ನಮ್ದು ಏನಾದರೂ ಕ್ವಶನ್ ಇದ್ರೆ ಕೇಳ್ಬೋದು. ಮತ್ತು ಅವ್ರು ಎಲ್ಲ ರೀತಿಯಾಗಿ ನಮ್ಗೆ ತಿಳಿಸಿ ಹೇಳ್ತಾರೆ ಯಾವ ರೀತಿಯಾಗಿ ಅದು ಹರಡ್ತದೆ ಮತ್ತು ಹೇಗೆ ಅದು ಜೀವಿ ಬದುಕ್ತದೆ ಮತ್ತು ಅದ್ರ ಒಬ್ಬರಿಂದ ಒಬ್ರಿಗೆ ಹೆಂಗೆ ಹರಡ್ತದೆ ಅನ್ನೋದು ಇನ್ನು ಎಲ್ಲೋ ಕೆಲವು ಮಾಹಿತಿಗಳು ಹೇಳಿದ್ರು. ಯಾಕಂದ್ರೆ ನಮಗೆಲ್ಲ ಎಷ್ಟೋ ಗೊತ್ತಿದ್ರು ಇನ್ನೂ ಕೆಲವೊಂದು ವಿಷಯಗಳನ್ನು ನಮ್ಗೆ ಗೊತ್ತಿಲ್ಲದೇ ಇರ್ತಾವೆ. ಒಂದು ವೇಳೆ ಗೊತ್ತಿದ್ದನ್ನು ನೆನಪು ಹಾರಿರ್ತೀವಿ, ಹೊಳ್ಳಿ ನೆನಪು ಮಾಡ್ಕೊಳಕ್ಕೆ ಬರ್ತದೆ. ಹಾಗಾಗಿ ತರಬೇತಿಗೆ ಹೋಗಿ ನಾನು ಎಲ್ಲ ತಿಳ್ಕೊಂಡು ಬಂದೆ. ಮತ್ತು ಈ ಸದ್ದ 3 ಗಂಟೆ ಆಗಿತ್ತು ರೀ ನನಗೆ ಬರ್ಲಿಕ್ಕೆ, ಇಲ್ಲಿ ಮನೆಗೆ ಬರ್ಲಿಕ್ಕೆ. ಈಗ ನಾನು ಮಾದ್ಲಿ ಮಾಡ್ಲಿಕ್ಕತ್ತೀನಿ. ಮಾದ್ಲಿ ಮಾಡಿ ದೇವರಿಗೆ ಬಾನಾಗಿನ ಇದು ಕೊಟ್ಟು ಬರಬೇಕು. ಮಾದ್ಲಿ ಮತ್ತು ಒಗ್ಗರಣೆನ ಮಾಡಬೇಕು. ಇದಾದ ಬಳಿಕ ನಾನು ಮಾದ್ಲಿ ಮಾಡ್ತೀನಿ. ಈಗ ನೋಡಿರಿ, ಬರೀ 2 ಚಪಾತಿ ಆಗಷ್ಟೇ ದಪ್ಪನಾಗಷ್ಟು ನಾದಿದ್ದೆ ನಾನು ಗೋಧಿ ಹಿಟ್ಟಿಂದು. ಯಾಕಂದ್ರೆ ಮೊದಲಿನ ಹಿಡಿದು ಮಾಡ್ಕೊತ ಬಂದೀವಿ. ಆಯಿ ಹೋಗಾಳ ಅಂತ ಹೇಳಿಕೆ ನಾ ಬಿಡ್ಲಿಕ್ಕೆ ನನಗೂ ಮನಸ್ಸು ಬರಲಿಲ್ಲ. ಹಾಗಾಗಿ ಸುಮ್ಮನೆ ಎಷ್ಟು ಸ್ವಲ್ಪ ನನ್ನ ಕೈಲೇ ಆದಷ್ಟೇ ಮಾಡಿದ್ರೆ ಐತೈತೆ ಮಾಡ್ಲಕತ್ತೀನಿ. ಇದನ್ನು 2 ಕಡೆ ಈ ಥರ ದಪ್ಪಗೆ ಆದ ಬಳಿಕ ಚೆಂದಾಗೆ ಬೇಯಿಸಬೇಕು. ಯಾಕಂದ್ರೆ ದೀಪ ಆದ ಸಲಿಂದ ಚೆಂದಾಗೆ ಬೇಯಂಗಿಲ್ಲ, ಒಳಗೆ ಹಸಿ ಇರ್ತದೆ. ಚೆಂದಾಗೆ ಬೇಯಿಸ್ಬೇಕಿದು. ಈಗ 2 ಕಡೆ ಬೇಯಿಸ್ಲಿಕ್ಕತ್ತೀನಿ ನೋಡ್ರಿ. ಇದೇ ರೀತಿ ಇನ್ನೊಂದು ಚಪಾತಿ ಮಾಡಿಕೊಂಡು ಅದನ್ನು ಬೇಯಿಸ್ತೀನಿ. ನಾವು ಸಣ್ಣವರಿದ್ದಾಗ ಮನೆ ದೇವ್ರು ಬರ್ತಿತ್ತು. ನಶಿಕ್ನಾಗ 5 ಗಂಟೆಗೆ ಎದ್ದು ಕೂತು ಬಿಡ್ತಿದ್ದ ರೀ. ಪಂಚ್ ಹಿಡ್ಕೊಂಡು ಗೆಜ್ಜೆ ಕಟ್ಕೊಂಡು ಬರ್ತಿದ್ರು ಮನೆಗೆ ದೇವರ ನೀರು ಹಾಕೋದು ಮತ್ತು ಯಾರು ಏನೇನೋ ಮಾಡ್ತಿದ್ರು. ಮುಸ್ಲಿಂ ಮನೆಗಳಿಗೆಲ್ಲ ಹೋಗ್ತಿತ್ತು. ಅದು ನೋಡೋ ಸಲುವಾಗಿ ಎಷ್ಟು ಖುಷಿ ಅನಿಸ್ತಿತ್ತು. ನಾವು ಸಣ್ಣವರು ಅಷ್ಟು ಇದ್ದವಲ್ಲ, ಹಾಗೆ ಇರಬಾರ್ದಿತ್ತ ಅಂತ ಅನಿಸ್ತದೆ ಕೆಲವೊಂದು ಸಾರಿ. ಆದರೆ ಏನು ಮಾಡೋದು, ಪ್ರಕೃತಿ ನಿಯಮ, ದೇವರಾಟ ಹೆಂಗಿರ್ತದೆ ಹಂಗೆ ಮನುಷ್ಯ ಬದಲಾವಣೆ ಆಗಲೇಬೇಕು. ಇದು ಮತ್ತು ನಾ ಈಗ ಚಪಾತಿ ಅವೇನದಲ್ಲ ಮಾಡಿದ್ನಲ್ರಿ 2, ಅವೆಲ್ಲ ಮುರಿದು ಹಾಕ್ಲಿಕ್ಕತ್ತೀನಿ. ಬಿಸಿ ಅದಾವು, ಆದ್ರೆ ಲೇಟ್ ಮಾಡಪ್ಲೇ ಇಲ್ಲ. ಯಾಕಂದ್ರೆ ರಾತ್ರಿನೇ ಆಗಿಬಿಡ್ತದೆ. ನಾ ಇನ್ನು ನನ್ನ ಮಕ್ಕಳ ಜೊತೆ ಮಾಡೋದ್ರಾಗ ಹಾಗೆ ಬಿಸಿವೇ ಮುರಿದು ಹಾಕ್ಲಿಕ್ಕತ್ತೀನಿ. ದಪ್ಪಗೆ ಮಾಡಬೇಕು. ತೆಳ್ಳಗೆ ಮಾಡಿದ್ರೆ ಅದ್ರಾಗ ಮಿಕ್ಸರ್ ವಾಟಿ ಅಂದ್ರೆ ಮಿಕ್ಸರ್ದು ಅದನ್ನು ಮ್ಯಾಗಿಂದ ಡಬ್ಬಿ ಇರ್ತದಲ್ಲ, ಅದ್ರಾಗ ಸಿಗಂಗಿಲ್ಲ ಅದು ಹಲ್ಲ. ನನಗಂತೂ ಎಲ್ಲಿ ಕೆಲಸನೇ ಮಾಡೋಕ್ಕೆ ಬಿಡವಲ್ರಿ. ನಮ್ಮ ಸಂಸ್ಕೃತಿ ಶಾಲೆದಿಂದ ಬಂದು ಆಕಿ ಯಾಕೆ ಅಳ್ಳಕತ್ತಾಳ, ಏನೋ ಕಾರಣ ಇಲ್ಲ, ಏನು ಹೇಳಂಗಿಲ್ಲ, ಏನು ಕೇಳಂಗಿಲ್ಲ. ಸರ್ ಕುಂದ್ರಂದ್ರೆ ಅಳ್ಳಕ್ಕೆ ಚಾಲು ಮಾಡಿಬಿಡ್ತಾಳೆ. ಈ ಕಡೆ ಇವನಿಗೂ ಹಿಡಿಬೇಕು, ಆ ಕಡೆ ಆಕಿಗೂ ರಂಬಿಸ್ಬೇಕು. ಇಬ್ಬರು ಕಾಲಾಗ ಸಾಕಾಗಿ ಹೋಗೋಯ್ತು ನನಗರ ಇವೆರಡೇ ಮಾಡೋದ್ರಾಗೆ. ಅದ್ರಾಗ ಯಾರು ತೊಗೊಳ್ಳೋರ್ನು ಇಲ್ಲ. ಅಭಿಗೂ ಈ ವಿಡಿಯೋ ಮಂಗಳವಾರ ದಿನದಿಂದ ಅದ, ಬುಧವಾರದಿಂದ ವಿಡಿಯೋ ಮಾಡಿಲ್ಲ ನಾನು. ಹಾಗಾಗಿ ವಿಡಿಯೋ ಬುಧವಾರದಿಂದ ತೋರಿಸಂಗಿಲ್ಲ. ಇದ್ರಾಗ ವಿಡಿಯೋನೇ ಮಾಡಿಲ್ಲ ಅಂದ್ಮೇಲೆ ತೋರಿಸ್ಲಾಕೆ ಎಲ್ಲಿ ಬರ್ತದೆ. ಈ ರೀತಿಯಾಗಿ ತುಕಡಿ ಮಾಡಿ ನಾನು ಮಿಕ್ಸರ್ಗೆ ಹಾಕಿ ನೋಡ್ರಿ. ಇಷ್ಟಿದ್ರೆ ಸಾಕು. ಯಾಕಂದ್ರೆ ಇದು ಚಪಾತಿದ ಒಂದು ಸ್ವಲ್ಪ ಮುದ್ದೆ ಆಗ್ತದೆ. ಇದು ಚಪಾತಿ ಹಿಟ್ಟು ಇಲ್ದಿರೆ ಬೀಸ್ಕೊಂಬರ್ತಾರೆ. ಅಂದ್ರೆ ಮಾದ್ಲಿ ಮಾಡೋ ಸಲುವಾಗಿ ಒಂದು ಸ್ವಲ್ಪ ಗೋಧಿನ ದಪ್ಪವಾಗಿ, ಅಂದ್ರೆ ಹಿಟ್ಟೇನಿರ್ತಲ್ಲ ಅದೇ ಒಂದು ಸ್ವಲ್ಪ ಒಂಚೂರು ದಪ್ಪದಾಗಿ ಬೀಸ್ಕೊಂಡು ಬರ್ತಾರೆ. ಅದು ಸಪ್ರೇಟಾಗಿ ನಾನು ಬೀಸ್ಕೊಂಡು ಬಂದಿರಲಿಲ್ಲ. ಹಾಗೆ ಮನ್ಯಾಗ ಇದ್ದಿದ್ದು ಗೋಧಿ ಹಿಟ್ಲೇ ಮಾಡ್ಲಕತ್ತೀನಿ. ಈಗ ಅದ್ರಾಗ ಒಂದಿಟ್ಟು ಇದು ಹಾಕಿದೆ ನಾನು, ಪುಟಾಣಿ ಹಾಕಿದೆ ಮತ್ತು ಕೊಬ್ಬರಿ ಹಾಕಿನಿ. ಡ್ರೈ ಫ್ರೂಟ್ಸ್ಗಳು ಏನಾದರೂ ಹಾಕೊಳ್ಳೋರಿದ್ರೆ ಹಾಕೋಬೋದು. ನನಗೆ ಇಲ್ಲಿ ಟೈಮ್ ಇಲ್ಲ, ಯಾಕಂದ್ರೆ ಲೇಟ್ ಆಗ್ತದೆ. ಇನ್ನು ಇಲ್ಲಾಂದ್ರೆ ರಾತ್ರಿ ಒಯ್ದು ಕೊಡಬೇಕಾದ್ರೆ ಇನ್ನು ಇಷ್ಟು ಎಲ್ಲನೂ ತಂದು ಮಾಡಬೇಕಾದ್ರೆ. ಹಾಗಾಗಿ ಇದು ಇದ್ದಿದ್ರಾಗೆ ಶಿವಾಯನ ಮಾತಾಡಿ ಮಾಡ್ಲಿಕ್ಕತ್ತೀನಿ. ಇದಕ್ಕೆ ಬೆಲ್ಲ ಇಷ್ಟು ಹಾಕ್ಬೇಕ್ರಿ. ಬೆಲ್ಲ ಹಾಕ್ಲಿಕ್ಕತ್ತೀನಿ. ಈಗ ಬೆಲ್ಲ ಹಾಕಿ ಒಂದು ಸ್ವಲ್ಪ ಚೆಂದಾಗಿ ತಿಕ್ಕಿಕೆ ಅಂದ್ರೆ ಮಿಕ್ಸ್ ಮಾಡಬೇಕೆಲ್ಲ. ಹಾಗೆ ಈ ಕಡೆ ಬಿಳಿ ಅನ್ನ ಕುದಿಲಿಕ್ಕೆ ಇಟ್ಟಿದ್ದೆ ನಾನು. ಇದನ್ನು ಆಯಿತು ಬಿಳಿ ಅನ್ನ ಮತ್ತು ಅದು ಒಗ್ಗರಣೆ ಹೊಡೆದೆ ನಾನು. ಅಂದ್ರೆ ಡೈರೆಕ್ಟಾಗಿ ಒಗ್ಗರಣೆ ಹೊಡೆದು ಅನ್ನ ಏನು ಮಾಡಿಲ್ಲ, ಬಿಳಿ ಅನ್ನನೇ ಅದೇ ಫಾಣೆ ಹೊಡೆದ. ಅಂದ್ರೆ ಬುಗುಣಿ ಒಳಗೆ ಕುದಿಸ್ಲಿಕ್ಕೆ ಇಟ್ಟಿದ್ದೆ. ಕುಕ್ಕರ್ ಖಾಲಿ ಇದ್ದಿತ್ತಿಲ್ಲ, ಅದೆಲ್ಲ ಖಾಲಿ ಮಾಡ್ಕೊತ ಕುಂದಿರ್ಲತ್ತೇಳಿ ಈಗ ಅದೆಲ್ಲ ಮಾಡ್ಕೊಂಡಿಟ್ಟಿನಿ. ಇನ್ನು ದೇವ್ರಿಗೆ ಹೋಗ್ಬೇಕ್ರಿ. ನಾನು ಮಸೀದಿಗೆ ಹೋಗ್ತೀನಿ. ನಾನು ಮತ್ತು ಸಂಸ್ಕೃತಿ ನಮ್ಮ ಅಭಿ ಕರ್ಕೊಂಡು ಹೋಗ್ತೀನಿ. ನಮ್ಮ ಅಭಿ ಇವತ್ತು ಫಸ್ಟ್ ಸಾರಿ ಹೊಂಟಾನ ಮಸೀದಿಗೆ. ನಮ್ಮಲ್ಲಿ ಮಸೀದಿ ಒಳಗೆ ಏನೋ ಅಜಾ ಕೊಡೋದಾಗಲಿ ಅಥವಾ ಇನ್ನೇನು ಮಾಡೋಂಗಿಲ್ಲ. ಬರೀ ವರ್ಷಿಗೊಮ್ಮೆ ಹಾಲ ಬಿದ್ದಾಗ ಅಷ್ಟೇ ಅವ್ರು ಬರ್ತಾರೆ. ಆಮೇಲೆ ಇಲ್ಲಿ ಮನೆಗಳನ್ನೂ ಕಡಿಮೆ ಅವು, ಮುಸ್ಲಿಂ ಸಂಖ್ಯೆ ಕಡಿಮೆ ಅದಾವೆ. ಒಂದು 4 ಮನೆಗಳು ಅಷ್ಟೇ ಅದಾವೆ. ಹೆಚ್ಚಾಗಿ ಇಲ್ಲಿ ಹಿಂದೂ ಜನರೆಲ್ಲ ಸೇರಿನೇ ಮಾಡ್ತೀವಿ. ನಮ್ಮಲ್ಲಿ ಯಾವುದೇ ಜಾತಿ ಭೇದ ಮತ ಅಂತೇನಿಲ್ಲ. ಈಗ ರೆಡಿಯಾಗಿ ಹೊಂಟಿ ನೋಡ್ರಿ. ಕೀಲಿ ಹಾಕ್ಲಿಕ್ಕತ್ತೀನಿ ನಾನು. ಚಾವಿ ಹಾಕ್ಕೊಂಡು ಇನ್ನು ಆ ಕಡೆ ರೈಟ್ ಹೇಳೋದೀನಿ ದೇವರಿಗೆ.
ನನಗೆ ಇವ್ನಿಗೆ ಹೊತ್ಕೊಂಡು ಎಲ್ಲಿ ಬಾಗ್ಲ ಹಾಕ್ಲಿಕ್ಕೆ ಬರ್ಲಾಗದ, ಯಾಕಂದ್ರೆ ತೊಯ್ದು ಎಲ್ಲ ಶಟದ್ ನಿತ್ತದ ಬಾಗ್ಲ. ನಮ್ಮ ಅಭಿ ಇದ್ರೆ ಅದ್ರಾಗೆ ಕಾರ್ಬಾರ್ ಮಾಡ್ಲಕತ್ತಾನ. ನೈಟ್ ಜಗ್ತೀನಿ ನೈಟ್ ಹಾಕ್ತೀನಿ ಅಂತೇಳಿ ಕೈ ಹಾಕಿ 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 ಇದು ಮಾಡ್ಲಕತ್ತಾನ. ಅವನು ಕೀಲಿ ಜಗ್ಗದು ಮಾಡೋದು ಮಾಡ್ಲಕತ್ತಾನ. ಈಗ ದೇವ್ರಿಗೆ ಹೋಗ್ತೀವ್ರಿ ನಾವು. ನಮ್ಮ ಸಂಸ್ಕೃತಿ ನೋಡ್ರಿ, ಅತ್ತಿದ್ದಳು ಒಂದೇಟ್ ಹೊಡೆದ ಸುಮ್ಮನೆ ಅಳತಿ ಅಲ್ಲ, ಇವನು ಕಿರಿಕಿರಿ ಮಾಡ್ತಾನೆ ನೀನು ಕಿರಿಕಿರಿ ಮಾಡ್ತೈತಿ ಹೊಡೆಸಲಿಂದ ಹಪ್ಪ ಹಣಮಪ್ಪನಗತ್ತೆ ಹ್ಯಾಂಗೆ ಮಾಡ್ಯಾವ್ರಿ. ಆದರೂ ತಯಾರಾಗ್ಯಾಳ ಮತ್ತು ಮಾರಿಯೋದು ತಕ್ಕೊಂಡು. ಈಗ ನಾವು ಇಲ್ಲಿ ಹೊಂಟಿವಿ ನೋಡ್ರಿ. ಅಲ್ಲೇನು ಕಾಣ್ತದಲ್ಲ ಬಿಳಿ ಕಲರ್ದು ಚೌಡಮ್ಮನ ಗುಡಿ ಈಗೊಮ್ಮೆ ತೋರಿಸಿದ್ದೆ ನಾನು. ಅದ್ರ ಅಪೋಸಿಟೇ ಇಲ್ಲಿ ಮಸೀದಿ ಅದ, ಅಂದ್ರೆ ಆ ಕಡೆ ಮಾರಿ ಮಾಡ್ಯದದು. ಈಗ ಹೊಂಟಿವ್ರಿ. ಈಗಾಗಲೇ ಜನರನ್ನು ಹೊಂಟಾರ, ಒಯ್ದು ಮಾದ್ಲಿ ಎಲ್ಲ ಕೊಡ್ಲಿಕತ್ತಾರ, ಸ್ಟಾರ್ಟ್ ಮಾಡ್ಯಾರ. ನಮ್ಮ ಸಂಸ್ಕೃತಿ ಆದ್ರೂ ಒಂಚೂರು ಅಳ್ಕೊತೆ ಬರ್ಲಿಕತ್ತಾಳ. ಯಾಕೆ ಅಳ್ಳಾಕತ್ತಾಳ ಅದು ಜನ ಯಾರಾದ್ರೂ ಕೇಳಿದ್ರಂದ್ರೆ ಹೊಳ್ಳಿ ಉಲ್ಟಾ ಹೊಳ್ಳಿ ಮತ್ತು ಅಳ್ಳಕ್ಕೆ ಚಾಲು ಮಾಡಿಬಿಡ್ಲಿಕತ್ತಾಳ. ಆಕಿಗೆ ರಂಬಸ್ಕೋತ ಕರ್ಕೊಂಡು ಹೊಂಟಿ ನೋಡ್ರಿ. ಮನ್ಯಾಗ ಕುಂದ್ರಂದ್ರೂ ಒಲ್ಲಂದ್ರು ಒಬ್ಬಾಕಿನೇ ಕೂಡ್ಲಕ್ಕ. ಹಾಗಾಗಿ ಯಾಕೆ ಇರ್ಲಕತ್ತೇಳಿ ಕರ್ಕೊಂಡು ಬಂದೀನಿ. ಆದರೂ ಗಪ್ ಆಗವಳ್ಳು. ಯಾರಾದರೂ ಯಾಕೆ ಮಾರಿ ಹಿಂಗ್ಯಾಕೆ ಮಾಡಿ ಅಳ್ಳಾಕತ್ತೆ ಅಂದ್ರೆ ಇನ್ನೂ ಹೊಳ್ಳಿ ರಿಪೀಟ್ ನೆನಪು ಮಾಡ್ಕೊಂಡು ಹೊಳ್ಳಿ ಏನೋ ಇಟ್ಟು ಜೋರಾಗಿ ಅಳ್ಳಾಕತ್ತಾಳ. ಇಲ್ಲಿ ಹುಡುಗರು ನೋಡ್ರಿ, ಅಲ್ಲಿ ಇದು ಹಾಕಂಕ ಅಂತಾರಲ್ಲಿ ಬೆಂಕಿ ಹಾಕ್ತಾರಲ್ಲ ಕಟ್ಟಿಗೆ, ಅದು ಗುಂಡಕಂದು. ಇಲ್ಲಿ ಮಸೀದಿ ಬತ್ ನೋಡ್ರಿ, ಮೆಟ್ಲು ಒಂಚೂರು ಎತ್ತರದ ಹಿಂಗಾದ ನೋಡ್ರಿ ನಮ್ಮೂರು ಮಸೀದಿ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನೋಡಿದ್ದಕ್ಕೆ ಎಲ್ರಿಗೆ ಧನ್ಯವಾದಗಳು. ಹಿಂಗೆ ಸಪೋರ್ಟ್ ಮಾಡ್ರಿ.